Stock market Kannada disclaimer. This is not an investment advice. All the contents of this video are for education purpose only. Always do your own research before investing. ನಮಸ್ಕಾರ ಗೆಳೆಯರೆ, ನಾನು ಹಿಂದೆ ತಿಳಿಸ್ಕೊಟ್ಟಂಗೆ ರಿಯಲ್ ಎಸ್ಟೇಟು ಮತ್ತು ಇನ್ನೊಂದು ಮೆಟಲ್ ಸೆಕ್ಟರ್ಸ್ ಮಾತ್ರ ನನ್ನ ಬ್ಯಾಲೆನ್ಸ್ ಇತ್ತು. ಆ್ಯಕ್ಚುಲಿ ಈಗ ನಾನು ರಿಯಲ್ ಎಸ್ಟೇಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಸೊ ಅದೇ ಪ್ರಕಾರವಾಗಿ ಇದು ಮಾರ್ಕೆಟ್ ಕ್ಯಾಪು ಜಾಸ್ತಿ ಯಾವುದಿದೆ ಅದರ ಪ್ರಕಾರ ನಾನು 5 ಸೆಕ್ಟರ್ಸ್ ಮಾತ್ರ ಸೆಲೆಕ್ಟ್ ಮಾಡ್ತಾಯಿದ್ದೆ. ಫಸ್ಟ್ ಬಂದುಬಿಟ್ಟು DLF, ಅದರದ್ದು ಮಾರ್ಕೆಟ್ ಕ್ಯಾಪು ಸೊ ಈ ಥರ ಇದೆ. ಸ್ಟಾಕ್ ಪ್ರೈಸ್ ಬಂದುಬಿಟ್ಟು 749 ರೂಪಾಯಿ ಇದೆ. 1,85,400.85 ಕ್ರೋರ್ಸು ಮಾರ್ಕೆಟ್ ಕ್ಯಾಪ್ ಇದೆ, ಯಾವುದು DLFದು. ಸೊ ಇನ್ನೊಂದು ಬಂದುಬಿಟ್ಟು ಮ್ಯಾಕ್ರೋಟೆಕ್ ಡೆವಿಲ್ಸ್ ಅಂತಿದೆ. ಸೊ ಅದ್ರದ್ದು ಬಂದುಬಿಟ್ಟು ಸ್ಟಾಕ್ ಪ್ರೈಸ್ ಬಂದುಬಿಟ್ಟು 1,176.95 ಪೈಸೆ ಇದೆ. ಸೊ ಇನ್ನು ಇದು ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 1,17,334.48 ಪೈಸೆ ಇದೆ. ಸೊ ಗೋದ್ರೇಜ್ ಪ್ರಾಪರ್ಟಿ ಬಂದುಬಿಟ್ಟು ಸೊ ಅದು 3rd ಪ್ಲೇಸಲ್ಲಿದೆ, ಗೋದ್ರೇಜ್ ಪ್ರಾಪರ್ಟಿ. ಸೊ ಅದರದ್ದು ಸ್ಟಾಕ್ ಪ್ರೈಸ್ ಬಂದುಬಿಟ್ಟು 2,407 ರೂಪಾಯಿ 60 ಪೈಸೆ ಇದೆ. ಸೊ ಇದು ಬಂದುಬಿಟ್ಟು ಮಾರ್ಕೆಟ್ ಕ್ಯಾಪ್ ಬಂದು 72,512.94 ಕೋಟಿ ಇದೆ. ಸೊ ಒವಿರಿಯೋ ರಿಯಾಲಿಟಿ ಅಂತಿದೆ. ಸೊ ಇದು ಬಂದುಬಿಟ್ಟು ಸ್ಟಾಕ್ ಪ್ರೈಸ್ ಬಂದುಬಿಟ್ಟು 1,988.90 ಪೈಸೆ ಇದೆ. ಸೊ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 72,316.85 ಕೋಟಿ ಇದೆ. ಸೊ ಪ್ರೆಸ್ಟೀಜ್ ಎಸ್ಟೇಟ್ಸ್ ಅಂತ ಬರುತ್ತೆ. ಪ್ರೆಸ್ಟೀಜ್ ಎಸ್ಟೇಟ್ಸ್ ಬಂದುಬಿಟ್ಟು ಸೊ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 63,412.10 ಕೋಟಿ ಇದೆ. ಸೊ ಅದು ಸ್ಟಾಕ್ ಪ್ರೈಸ್ ಬಂದುಬಿಟ್ಟು 1,472 ರೂಪಾಯಿ 20 ಪೈಸೆ ಇದೆ ರೀ. ಮೆಟಲ್ ಸೆಕ್ಟರ್ಸಲ್ಲಿ 2 ಬರುತ್ತೆ, ಒಂದು ಸಿಮೆಂಟ್ ಸೆಕ್ಟರು, ಇನ್ನೊಂದು ಮೆಟಲ್ ಸೆಕ್ಟರು. ಸಿಮೆಂಟ್ ಸೆಕ್ಟರ್ಸಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಅಂತ ಒಂದು ಬರುತ್ತೆ. ಸೊ ಅದರದ್ದು ಮಾರ್ಕೆಟ್ ಕ್ಯಾಪು ಮತ್ತು ಶೇರ್ ಪ್ರೈಸು ಎಲ್ಲ ನಾನು ಮೆನ್ಷನ್ ಮಾಡೀನಿ. ಸೊ ಅಂಬುಜಾ ಸಿಮೆಂಟು ಮತ್ತು 2nd ಪ್ಲೇಸಲ್ಲಿ, 3rd ಪ್ಲೇಸಲ್ಲಿ ಶ್ರೀ ಸಿಮೆಂಟ್ ಇದೆ, 4th ಪ್ಲೇಸಲ್ಲಿ ACC ಇದೆ. JK ಸಿಮೆಂಟ್ ಬಂದುಬಿಟ್ಟು 5th ಪ್ಲೇಸಲ್ಲಿದೆ. 1st ಪ್ಲೇಸಲ್ಲಿರೋದು ಅಲ್ಟ್ರಾಟೆಕ್ ಸಿಮೆಂಟು. ಅದರದ್ದು ಶೇರ್ ಪ್ರೈಸ್ ಬಂದುಬಿಟ್ಟು 10,580 ರೂಪಾಯಿ ಇದೆ. ಸೊ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 30,55,444.66 ಕೋಟಿ ಬರುತ್ತೆ. ಸೊ ಇನ್ನೊಂದು ಅಂಬುಜಾ ಸಿಮೆಂಟ್ ಬಂದುಬಿಟ್ಟು 13,02,085 ರೂಪಾಯಿ ಬರುತ್ತೆ. ಸೊ ಇನ್ನೊಂದು ಶ್ರೀ ಸಿಮೆಂಟ್ ಬಂದುಬಿಟ್ಟು 91,340 ಬರುತ್ತೆ ಮಾರ್ಕೆಟ್ ಕ್ಯಾಪು. ACC ಬಂದುಬಿಟ್ಟು 37,837.26 ಕೋಟಿ ಬರುತ್ತೆ. ಸೊ JK ಸಿಮೆಂಟ್ದು 35,089.06 ಕ್ರೋರ್ ಬರುತ್ತೆ. ಸೊ ಇನ್ನು ಶೇರ್ ಪ್ರೈಸ್ ಬಂದುಬಿಟ್ಟು ಅಲ್ಟ್ರಾಟೆಕ್ ಸಿಮೆಂಟು 10,580, ಅಂಬುಜಾ ಸಿಮೆಂಟು 536 ರೂಪಾಯಿ 25 ಪೈಸೆ ಬರುತ್ತೆ. ಸೊ ಶ್ರೀ ಸಿಮೆಂಟು 25,315.45, ACC ಬಂದುಬಿಟ್ಟು 2,014.90. ಸೊ JK ಸಿಮೆಂಟು 4,541.20 ಪೈಸೆ ಬರುತ್ತೆ. ಸೊ ಮೆಟಲ್ ಸೆಕ್ಟರ್ಸ್ ಬಂದುಬಿಟ್ಟು ಅದೇ ರೀತಿ ರತ್ನಮಣಿ ಮೆಟಲ್ಸ್ ಅಂತ ಬರುತ್ತೆ. ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 20,846.41 ಕೋಟಿ. ಶೇರ್ ಪ್ರೈಸ್ ಬಂದ್ಬಿಟ್ಟು 2,974.15 ಪೈಸೆ. ಶಾರದಾ ಇಂಜಿನಿಯರ್ ಎನರ್ಜಿ ಅಂತ ಬರುತ್ತೆ. ಸೊ ಅದು 15,041.39 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಶೇರ್ ಪ್ರೈಸ್ ಬಂದ್ಬಿಟ್ಟು 426.85 ಪೈಸೆ ಇದೆ. NMDC ಸ್ಟೀಲ್ ಬರುತ್ತೆ, 12,194.25 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಶೇರ್ ಪ್ರೈಸ್ ಬಂದುಬಿಟ್ಟು 41 ರೂಪಾಯಿ 61 ಪೈಸೆ ಇದೆ. ಸೊ ಉಷಾ ಮಾರ್ಟಿನ್ ಅಂತ ಇದೆ. ಸೊ ಅದು ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 10,675.10 ಕೋಟಿ ಕ್ರೋರ್ಸು ಮಾರ್ಕೆಟ್ ಕ್ಯಾಪ್ ಇದೆ. 350.30 ಶೇರ್ ಪ್ರೈಸ್ ಅದರದ್ದು ಇರೋದು. ಮಹಾರಾಷ್ಟ್ರ ಸೀಮ್ಲೆಸ್ ಲಿಮಿಟೆಡ್ ಅಂತಿದೆ. ಸೊ ಅದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 8,621.02 ಕ್ರೋರ್ಸ್. ಸೊ 643 ರೂಪಾಯಿ 40 ಪೈಸೆ ಶೇರ್ ಪ್ರೈಸ್ ಇದೆ. ಗೆಳೆಯರೆ, ನಾನೀಗ ಒಂದು
VBL ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಇದೆ, ಅದು ವರುಣ್ ಬೆವರೇಜಸ್ ಅಂತ ಇದೆ ಅದರ ನೇಮು. ಸೊ ಬೆವರೇಜಸ್ ಅಂದರೆ ಕೋಕೋ ಕೋಲಾ, ಪೆಪ್ಸಿ, ಸೋ ಮೆನಿ ಪ್ರಾಡಕ್ಟ್ಸ್ ಅಂದರೆ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸೊ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲನೂ ಇದೇ ವರುಣ್ ಬೆವರೇಜಸ್ಸೇ ನೋಡ್ತಾ ಇರೋದ್ರಿಂದ. ಸೊ ಇದರದ್ದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 1,88,333 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಇದರ ಪಿ ರೇಷಿಯೋ 74.06 ಇದೆ. PB ರೇಷಿಯೋ ಇದು ಫಂಡಮೆಂಟಲ್ ಅನಲೈಸಿಸ್. PB ರೇಷಿಯೋ 11.71, ಇಂಡಸ್ಟ್ರಿ PE 51.67, ಡೆಬಿಟ್ ಟು ಈಕ್ವಿಟಿ 0.79 ಇದೆ. ಸೊ ROE ಬಂದ್ಬಿಟ್ಟು 28.25% ಇದೆ. EPS ಬಂದ್ಬಿಟ್ಟು TTM ಅಲ್ಲಿ 7.52 ಇದೆ. ಡಿವಿಡೆಂಟ್ ಈಲ್ಡು 0.17% ಕೊಡ್ತಾ ಇದೆ. ಬುಕ್ ವ್ಯಾಲ್ಯೂ 47.55 ಇದೆ. ಫೇಸ್ ವ್ಯಾಲ್ಯೂ 2 ರೂಪಾಯಿ ಇದೆ. ಇದು ಫೈನಾನ್ಷಿಯಲ್ ಬಂದ್ಬಿಟ್ಟು ಫೈನಾನ್ಷಿಯಲಲ್ಲಿ ರೆವಿನ್ಯೂ ಅಂತ ಬರುತ್ತೆ. ಸೊ ರೆವಿನ್ಯೂ ಬಂದು ಕ್ವಾರ್ಟರ್ಲಿ ಬಂದು ಸೆಪ್ಟೆಂಬರ್ 23ಯಲ್ಲಿ 3,956 ಕೋಟಿ ಇದೆ. ಡಿಸೆಂಬರ್ 23ಯಲ್ಲಿ 2,740 ಕೋಟಿ ಇದೆ. ಮಾರ್ಚ್ 24ರಲ್ಲಿ 4,406 ಕ್ರೋರ್ಸ್ ಇದೆ. ಜೂನ್ 24ರಲ್ಲಿ 7,378 ಕೋಟಿ ಇದೆ ಕ್ರೋರ್ಸ್. ಸೆಪ್ಟೆಂಬರ್ 24ರಲ್ಲಿ 4,956 ಕ್ರೋರ್ಸ್ ಇದೆ. ಸೊ ಇಯರ್ಲಿ ಇದು ರೆವಿನ್ಯೂ ನೋಡಿದ್ರೆ 2019ರಲ್ಲಿ 7,172 ಕೋಟಿ ಇದೆ ಕ್ರೋರ್ಸ್. 2020ರಲ್ಲಿ 6,487 ಕ್ರೋರ್ಸ್ ಇದೆ. 2021 8,891 ಕ್ರೋರ್ಸ್ ಇದೆ. 2022ರಲ್ಲಿ 13,212 ಕ್ರೋರ್ಸ್ ಇದೆ. ಸೊ 2023 16,122 ಕ್ರೋರ್ಸ್ ಇದೆ. ಸೊ ಇದು ಇಯರ್ಲಿ ಚೆನ್ನಾಗಿದೆ. ಮತ್ತು ಕ್ವಾರ್ಟರ್ಲಿ ಒಂದು ಕ್ವಾರ್ಟರ್ ಜಾಸ್ತಿ ಇದೆ, ಒಂದು ಕ್ವಾರ್ಟರ್ ಕಡಿಮೆ ಇದೆ. ಒಂದು ಕ್ವಾರ್ಟ್ರು ಜಾಸ್ತಿ ಇದೆ ಮತ್ತು ಒಂದು ಕ್ವಾರ್ಟರ್ ಹಂಗೆ 24ರಲ್ಲಿ ಮಾರ್ಚ್ ಮತ್ತು ಜೂನ್ ಚೆನ್ನಾಗಿದೆ. ಸೆಪ್ಟೆಂಬರ್ 24ರಲ್ಲಿ ಸ್ವಲ್ಪ ಕಡಿಮೆ ಇದೆ. ಸೊ ಇದೇನಕ್ಕೆ ಈ ಥರ ಇದೆ ಅಂದರೆ, ಸೊ ಇದು ಬಂದ್ಬಿಟ್ಟು ಬೆವರೇಜಸ್ ಇರೋದ್ರಿಂದ ಸೊ ಇದು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾರೆ. ಆ ಪರ್ಪೋಸ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಇದಿರುತ್ತೆ. ಪ್ರಾಫಿಟಲ್ಲೂ ಅಷ್ಟೇ. ಕ್ವಾರ್ಟರ್ಲಿ ನೋಡಿದ್ರೆ ಸೆಪ್ಟೆಂಬರು 23ಯಲ್ಲಿ 514 ಕ್ರೋರ್ಸ್ ಇದೆ. ಡಿಸೆಂಬರು 23ಯಲ್ಲಿ 144 ಕ್ರೋರ್ಸ್ ಇದೆ. ಅದೇ ಮಾರ್ಚ್ 24ರಲ್ಲಿ ಸೊ ಇಂದಿನ 23ಗೂ 24ಗೂ ಲೆಕ್ಕ ಅಂದರೆ ಚೆಕ್ ಮಾಡಿದ್ರೆ 548 ಕ್ರೋರ್ಸ್ ಇದೆ. ಸೊ ಅಂದರೆ 14 ಅಂದರೆ ಸೊ ಸ್ವಲ್ಪ ಡಿಫ್ರೆನ್ಸ್ ಅಂದರೆ ಜಾಸ್ತಿ ಇದೆ. ಮಾರ್ಚ್ ಸೆಪ್ಟೆಂಬರ್ಗೂ ಮಾರ್ಚು ಜೂನ್ 2024ಕ್ಕೆ 1,262 ಕ್ರೋರ್ಸ್ ಇದೆ. ಸೊ ಅದೇ ಸೆಪ್ಟೆಂಬರ್ 24 ಸೆಪ್ಟೆಂಬರ್ 23ಗೂ ಚೆಕ್ ಮಾಡಿದ್ರೆ ಸೊ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅಂದರೆ ಸೊ ಇದು ಬೆಳೀತಾ ಇದೆ. 6,249 ಕ್ರೋರ್ಸ್ ಇದೆ. ಪ್ರಾಫಿಟ್ಟು ಜಾಸ್ತಿ ಆಗ್ತಾ ಇದೆ. 2019 ಅದೇ ಇಯರ್ಲಿ ಪ್ರಾಫಿಟ್ ನೋಡಿದ್ರೆ 2019 472 ಕ್ರೋರ್ಸ್, 2020 357 ಕ್ರೋರ್ಸ್, 2021 746 ಕ್ರೋರ್ಸ್, 2022 1,550 ಕ್ರೋರ್ಸ್, 2023 2,102 ಕ್ರೋರ್ಸು ಪ್ರಾಫಿಟ್ ಇದೆ. ಇದರ ನೆಟ್ವರ್ತು ಅಂದರೆ ಇದರದ್ದು ಆ್ಯಕ್ಚುಲಿ ಕಂಪನಿ ಆಸ್ತಿ ನೆಟ್ವರ್ತ್ ಅಂದರೆ 2019 3,359 ಕೋಟಿ, 2020ಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ 3,589 ಕೋಟಿ, 2021 4,197 ಕೋಟಿ, 2022 5,215 ಕೋಟಿ, 2023 7,085 ಕ್ರೋರ್ಸ್. ಇದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ನ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ರೀ. ಕಂಪನಿಯಲ್ಲಿ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಪ್ರೊಮೋಟರ್ಸ್ ಎಷ್ಟು ಜನ ಇದ್ದಾರೆ, FIS ಫಾರಿನ್ ಇನ್ವೆಸ್ಟರ್ಸ್ ಎಷ್ಟು ಜನ ಇದ್ದಾರೆ, ರಿಟೇಲರ್ಸ್ ಎಷ್ಟು ಜನ ಇದ್ದಾರೆ, ಮ್ಯೂಚುವಲ್ ಫಂಡ್ಸ್ ಎಷ್ಟು ಜನ ಇದ್ದಾರೆ, DS ಅಂದರೆ ಅದರ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಟ್ಸ್ ಎಷ್ಟು ಜನ ಇದ್ದಾರೆ ಎಂಬುದು ಗೊತ್ತಾಗಬೇಕಾಗುತ್ತೆ. ನಮಗೆ ಪ್ರೊಮೋಟರ್ಸು ಮಾರ್ಚ್ 24ರಲ್ಲಿ 62.91%, ಅದೇ ಜೂನ್ 24 62.66, ಸ್ವಲ್ಪ ಕಡಿಮೆ ಆಗಿದೆ. ಸೆಪ್ಟೆಂಬರ್ 24 62.66 ಸೇಮ್ ಮೇಂಟೈನ್ ಆಗಿದೆ. ನವೆಂಬರಲ್ಲಿ 60.20% ಇದೆ. ಡಿಸೆಂಬರಲ್ಲೂ 60.20% ಅಂದರೆ ಸೆಪ್ಟೆಂಬರ್ಗೂ ನವೆಂಬರ್ಗೂ 2.4% ಕಡಿಮೆ ಆಗಿದೆ ಪ್ರೊಮೋಟರ್ಸು. FIS ಏನಾಗಿದೆ, ಮಾರ್ಚ್ 24ರಲ್ಲಿ 25.78, ಜೂನ್ 24ರಲ್ಲಿ 25.32, ಸೆಪ್ಟೆಂಬರಲ್ಲಿ 24.18, ನವೆಂಬರಲ್ಲಿ 25.24, ಡಿಸೆಂಬರ್ 25.26. ಅಂದರೆ ಡಿಸೆಂಬರಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ, ನವೆಂಬರಲ್ಲೂ ಜಾಸ್ತಿ ಆಗಿದ್ದಾರೆ, ಸೆಪ್ಟೆಂಬರಲ್ಲಿ ಕಡಿಮೆ ಆಗಿದೆ. ಜೂನಲ್ಲಿ 25.32 ಇತ್ತು, ಸೊ ಅದು ಜಾಸ್ತಿನೇ ಇತ್ತು.
ಮಾರ್ಚ್ 24 ಜಾಸ್ತಿ ಇತ್ತು. ಸೊ ರಿಟೇಲರ್ಸ್ ಏನಾಗಿದ್ದಾರೆ, ರಿಟೇಲರ್ಸ್ ಅಂದರೆ ನಾವುಗಳು 7.16 ಮಾರ್ಚ್ 24, ಜೂನ್ 7.46, ಸೆಪ್ಟೆಂಬರ್ 24 8.18, ನವೆಂಬರ್ 24 8.06, ಡಿಸೆಂಬರ್ 24 7.52 ಅಂದರೆ ರೆಡ್ಯೂಸ್ ಆಗ್ತಾ ಇದೆ. ಸೊ ಒಂದು ಸ್ವಲ್ಪ ಸೆಪ್ಟೆಂಬರಲ್ಲಿ ಜಾಸ್ತಿ ಆಗಿತ್ತು, ಮತ್ತು ತಿರುಗಿ ಡಿಸೆಂಬರ್ 24 ರೆಡ್ಯೂಸ್ ಆಗಿದೆ. ಮ್ಯೂಚುವಲ್ ಫಂಡ್ಸ್ ಏನು ಮಾಡಿದ್ದಾರೆ, ರೈಸ್ ಮಾಡ್ಕೊಂತ ಹೋಗಿದ್ದಾರೆ. 2.26 ಮಾರ್ಚ್ 24, ಜೂನ್ 24 2.42, ಸೆಪ್ಟೆಂಬರ್ 24 2.63, ನವೆಂಬರ್ 24 3.75, ಡಿಸೆಂಬರ್ 24 4.08%. ಅಂದರೆ ಮ್ಯೂಚುವಲ್ ಫಂಡ್ಸು ಚೆನ್ನಾಗಿ ಬೈ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. DIS ಅಷ್ಟೇ ಅದೇ ಥರ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾರೆ. 1.89 ಮಾರ್ಚ್ 24 ಸೊ ಜೂನ್ 24 2.12% ಇದೆ, ಸೆಪ್ಟೆಂಬರ್ 2.34% ಇದೆ, ನವೆಂಬರ್ 2.74, ಮತ್ತು ಡಿಸೆಂಬರು 24 2.93. ಅಂದರೆ ಸೊ ಇವ್ರಿಗೆ ಈ ಕಂಪ್ನಿ ಮೇಲ್ಗಡೆ ಕಾನ್ಫಿಡೆನ್ಸ್ ಇದೆ. ಯಾರಿಗೆ, ಮ್ಯೂಚುವಲ್ ಫಂಡ್ಸು, DISಗೂ ಮತ್ತು FISಗೆ. ಮತ್ತು ಪ್ರಮೋಟರ್ಸು ಅಷ್ಟೇ 50 ಮೇಲ್ಗಡೆ ಇದ್ದರೆ ಇದು ಅಕ್ಸೆಪ್ಟೆಡ್, ಅಂದರೆ ಓಕೆ, ಅಂದರೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ಸ್ ಚೆನ್ನಾಗಿದೆ, ಸೊ ಫಂಡಮೆಂಟಲಿ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಸೊ ಈ ಸ್ಟಾಕ್ನ ನಾವು ಬೈ ಮಾಡಿಕೊಂಡು ಲಾಂಗ್ ಟರ್ಮ್ವರೆಗೂ ಇಟ್ಕೋಬೋದು. ಸೊ ಮತ್ತು ನೀವು ಒಂದು ಸರ್ತಿ ಕ್ರ್ಯಾಶ್ ಚೆಕ್ ಮಾಡಿ ಬೇಕಾದ್ರೆ ನೀವು ಇದನ್ನು ಈ ಸ್ಟಾಕ್ನ ತೊಗೋಬೋದು. VBL ಒಂದು ನ್ಯೂಸ್ ಇದೆ. VBL ಈಸ್ ಕೀ ಪ್ಲೇಯರ್ ಇನ್ ಇಂಡಿಯಾ ಈಸ್ ಕೋಲಾ ಮಾರ್ಕೆಟ್ ಹೋಲ್ಡಿಂಗ್ ಓವರ್ 90% ಆಫ್ ಪೆಪ್ಸಿಕೋ ಇಂಡಿಯಾಸ್ ಸೇಲ್ಸ್ ವಾಲ್ಯೂಮ್. VBL ಈಸ್ ಎಕ್ಸ್ಪ್ಯಾಂಡಿಂಗ್ ಇಂಟರ್ನ್ಯಾಷನಲಿ, acquiring BVCo and other in Africa. Axis Securities target RS700 for Varun Beverages, indicating 11% upside potential. ಅಂದರೆ ಆಕ್ಸಿಸ್ ಸೆಕ್ಯೂರಿಟೀಸ್ ಏನು ಹೇಳ್ತಾರೆ ಅಂದರೆ ಒಂದು ಟಾರ್ಗೆಟ್ ಪ್ರೈಸ್ ಕೊಡ್ತಾರೆ, 700 ರೂಪೀಸ್ವರೆಗೂ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಎಕ್ಸ್ಪರ್ಟ್ ರೇಟಿಂಗ್ಸು ಏನು ಹೇಳ್ತಾ ಇದ್ದಾರೆ, ಬೈ ಬಂದುಬಿಟ್ಟು 81% ಕೊಡ್ತಾ ಇದ್ದಾರೆ, ಹೋಲ್ಡ್ ಬಂದುಬಿಟ್ಟು 19% ಇದೆ, ಸೆಲ್ಲಿಂಗು ಯಾರು ಕೊಟ್ಟಿಲ್ಲ ಬೈ. ರಿಫಿನಿಟಿವ್ ಫ್ರಮ್ 16 ಅನಲೈಸಿಸ್ 16 ಜನ ಅನಲೈಸಿಸ್ ಕೊಟ್ಟಿದ್ದಾರೆ. ಇದ್ರದ್ದು RSI ಲೆವೆಲು 61.35 ಇದೆ. ಸೊ ಆ್ಯಕ್ಚುಲಿ RSI ಲೆವೆಲು 50 ಇರಬೇಕು. ಸೊ ಇಟ್ ಈಸ್ ಓಕೆ, ನೋ ಪ್ರಾಬ್ಲಮ್, ಗುಡ್. ನೀವು ಇದನ್ನು ಸ್ಟಾಕ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ನಾವು ಸ್ಕ್ರೀನರ್ಗೆ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂವಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ನಮಗೆ ಸ್ಟಾಕ್ಸ್ ಎಲ್ಲ ಇರುತ್ತೆ. ಅದನ್ನು ಸ್ಕ್ರಾಲ್ ಮಾಡಿದ್ರೆ ಲೆಫ್ಟಿಗೆ, ಈ ಕಡೆ ಸೈಡ್ಗೆ ಲೆಫ್ಟಿಗೆ ಸ್ಕ್ರಾಲ್ ಮಾಡ್ಕೊಂಡಾಗ ನಮಗೆ ಬೈ, ಸ್ಟ್ರಾಂಗ್ ಬೈ, ಸೆಲ್ಲು ಮತ್ತು ನ್ಯೂಟ್ರಲ್ಲು ಈ ಥರ ಎಲ್ಲ ಕೊಟ್ಟಿರ್ತಾನೆ. ಸೊ ಅದನ್ನು ನಾವು ಚೆಕ್ ಮಾಡ್ಕೋಬೋದು. ಆ ಕಂಪ್ನಿನ ನಾವು ಸೆಲೆಕ್ಟ್ ಮಾಡಿಕೊಂಡು ಯಾವ ಥರ ಇದೆ, ಹೆಂಗಿದೆ, ಯಾವುದು ಸ್ಟ್ರಾಂಗ್ ಇದೆ, ಏನಿದೆ, ಇವೆಲ್ಲ ನಾನು ಏನು ಕೊಟ್ಟಿನಲ್ವ ಪ್ರೊಮೋಟರ್ ಹೋಲ್ಡಿಂಗ್ಸ್ ಅಂದರೆ, ಸೊ ಇದು ಯಾವ ಥರ ಇದೆ, ಸೊ ಅದ್ರ ಪ್ರಕಾರ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಪ್ರಾಫಿಟು, ಫೈನಾನ್ಷಿಯಲ್ಸು, ಫಂಡಮೆಂಟಲ್ ಅನಲೈಸಿಸು ಇವನ್ನೆಲ್ಲ ಚೆಕ್ ಮಾಡ್ಕೊಂಡಾಗ ನಮಗೆ ಸೂಪರಾಗಿ ಯಾವ ಥರ ಇದೆ ಸ್ಟಾಕು ಅಂಬೋದನ್ನ ನಾವು ಹೆಂಗೆ ಬೈ ಮಾಡಬೇಕು, ಯಾವ ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕು, ಹೆಂಗೆ ಬೈ ಮಾಡಬೇಕು, ಯಾವಾಗ ಬೈ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಪರ್ಫೆಕ್ಟಾಗಿ ತಿಳ್ಕೊಬೋದು. ಮತ್ತು ಅದೇ ಥರನೇ ನೀವು ಒಂದು ಸರ್ತಿ ಚೆನ್ನಾಗಿ ಚೆಕ್ ಮಾಡಿ, ಎಲ್ಲದನ್ನು ಚೆಕ್ ಮಾಡಿಬಿಟ್ಟು ಕಂಪ್ನಿ ಯಾವ ಥರ ಇದೆ, ಇನ್ನೊಬ್ರು ಹೇಳೋದನ್ನು ಯಾವತ್ತೂ ಕೇಳೋಕ್ಕೋಗ್ಬೇಡ್ರಿ. ಯಾಕೆಂದರೆ ನಾವು ಹೇಳೋದು ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ನೀವೇ ಓನಾಗಿ ಚೆಕ್ ಮಾಡಿದಾಗ ಆವಾಗ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಈ ಸ್ಟಾಕು ಹೋಗುತ್ತಾ ಇಲ್ಲ ಚೆನ್ನಾಗಿದೆಯಾ ಇಲ್ವಾ ಏನು ಅಂಬೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ ಅವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.